ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಚೆನ್ನಾಗಿದ್ದೀರಾ? ಈ ದಿನ ನಿಮಗೆ ಹೇಗಿದೆ? ಮುಂಜಾನೆಯಲ್ಲೇ ನಿಮ್ಮ ಹೃದಯದಲ್ಲಿ ಒಂದು ಸಂತೋಷ ಇದೆಯಾ? ಇಲ್ಲ, ದೇವರು ನನ್ನನ್ನು ಮರೆತ ಹಾಗೆ ಅನಿಸುತ್ತಾ ಇದೆ. ನಾನು ಪ್ರಾರ್ಥಿಸಿ ನೋಡ್ತಾ ಇದ್ದೇನೆ, ಆತನ ಮುಖವನ್ನು ನೋಡೋದಕ್ಕಾಗುತ್ತಿಲ್ಲ, ಆತನ ಪ್ರಸನ್ನತೆಯನ್ನು ಅನುಭವಿಸೋದಕ್ಕಾಗುತ್ತಿಲ್ಲ. ಏನೋ ಒಂದು ತಡೆಯಾಗಿ ಇದೆ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀರಾ? ಕೆಲವೊಮ್ಮೆ ಆ ರೀತಿಯಾಗಿ ಇರುತ್ತದೆ. ನಾವು ಆಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಹುಡುಕುವಾಗ ದೇವರ ಮುಖ ನಮಗೆ ಮರೆಯಾಗಿರುವಂತೆ ಒಂದು ರೀತಿಯ ಭಾವನೆ ನಮ್ಮಲ್ಲಿ ಬರುತ್ತದೆ. ದೇವರಿಗೂ ನನಗೂ ಮಧ್ಯೆ ಏನೋ ಬಂದಿದೆಯೇನೋ ಎಂಬಂಥ ಆಲೋಚನೆ ಬರ್ತದೆ. ಅದು ನಿಜವೇ. ಯಾವುದೊಂದು ಚಿಕ್ಕ ಪಾಪ ಎಂಬುದಾಗಿ ನಾವು ಅಂದುಕೊಳ್ಳುತ್ತೇವೆ. ಅದು ದೇವರ ಮುಖವನ್ನು ನಮಗೆ ಮರೆ ಮಾಡಿಬಿಡುತ್ತದೆ. ದೇವರನ್ನು ದುಃಖಪಡಿಸುವಂತೆ ಏನಾದರೂ ಮಾಡಿದ್ದೀರಾ, ಮಾತನಾಡಿದ್ದೀರಾ, ನಡೆದುಕೊಂಡಿರಾ? ಸ್ವಲ್ಪ ಯೋಚಿಸಿ ನೋಡಿರಿ. ಆ ರೀತಿ ಏನಾದರೂ ಒಂದು ಕಾರ್ಯ ಇರುವುದಾದರೆ ದೇವರು ತನ್ನ ಮುಖವನ್ನು ನಿಮಗೆ ಮರೆ ಮಾಡಿಕೊಳ್ಳುವರು. ಅಯ್ಯೋ, ದೇವರ ಮುಖವೇ ಮರೆಯಾಗಿ ಹೋದರೆ ನನ್ನ ಜೀವನ ಹೇಗೆ ಎಂಬುದಾಗಿ ಅಂದುಕೊಳ್ಳುತ್ತೀರಾ? ಆತನೇನು ಹೇಳುತ್ತಾನೆ ಗೊತ್ತಾ? ಯೆಶಾಯ 54ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ, ತಟ್ಟನೆ ಉಬ್ಬಿ ಹರಿಯುವ ಕೋಪದಿಂದ ಒಂದು ಕ್ಷಣ ಮಾತ್ರ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡೆನು. ಕ್ಷಣ ಮಾತ್ರ ಅಂದರೆ ಹಾಗೆ ಕಣ್ಣನ್ನು ಮಿಟುಕಿಸಿ ನೋಡಿರಿ, ಅಷ್ಟೇ ನಾನು ಮರೆ ಮಾಡಿದ್ದು. ಅಷ್ಟರೊಳಗೆ ನಾವು ಭಯಪಡುತ್ತೇವಲ್ವ? ಆದರೆ ಶಾಶ್ವತ ಕೃಪೆಯಿಂದ ನಿನ್ನನ್ನು ಕರುಣಿಸುವೆನು. ಆತನ ಕೃಪೆ ಬಹಳ ದೊಡ್ಡದು. ನಾವು ಮಿಸ್ಟೇಕ್ ಮಾಡಿದರೂ, ತಪ್ಪು ಮಾಡಿದರೂ, ನಾವು ಪಾಪ ಮಾಡಿದ ಕೂಡಲೇ ದೇವರ ಮುಖ ನಮಗೆ ಮರೆಯಾಗುತ್ತದೆ. ನಾವು ಕಳವಳಗೊಳ್ಳುತ್ತೇವಲ್ವ? ಅಯ್ಯೋ, ದೇವರ ಮುಖ ಮರೆಯಾಗುತ್ತಿದೆ, ದೇವರ ಪ್ರಸನ್ನತೆಯನ್ನು, ಆತನ ಸಂಗಡ ಇರುವುದು ನನಗೆ ಅನುಭವಿಸೋದಕ್ಕೆ ಆಗುತ್ತಾ ಇಲ್ಲವಲ್ಲ, ಅಯ್ಯೋ ನಾನೇನಾದರೂ ಪಾಪ ಮಾಡಿದೆನಾ, ದೇವರೇ ಕ್ಷಮಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡುತ್ತೇವೆ. ನೋಡಿದ್ದೀರಾ? ತಕ್ಷಣವೇ ಶಾಶ್ವತ ಕೃಪೆಯಿಂದ ಆತನು ಕರುಣಿಸುವನು. ಆತನ ಕೃಪೆ ಬಹಳ ದೊಡ್ಡದು, ಶಾಶ್ವತವಾಗಿ ಇರುವಂಥದ್ದು. ಕೋಪ ಕ್ಷಣ ಮಾತ್ರ ಅಷ್ಟೇ, ಸ್ವಲ್ಪ ಸಮಯ. ನಾವು ಮಾಡುವಂಥ ಕೆಲವೊಂದು ತಪ್ಪುಗಳು ದೇವರಿಗೆ ಕೋಪವನ್ನು ಎಬ್ಬಿಸುತ್ತದೆ, ದೇವರಿಗೆ ಸಂಕಟವನ್ನು ಉಂಟು ಮಾಡುತ್ತದೆ. ಆದ್ದರಿಂದ ಮುಖವನ್ನು ಮರೆ ಮಾಡಿಕೊಳ್ಳುವರು. ನನಗೂ ಕೂಡ ಕೆಲವೊಮ್ಮೆ ಆ ರೀತಿಯಾಗಿ ಆಗಿದೆ. ಆಗ ದೇವರ ಸಮ್ಮುಖದಲ್ಲಿ ಹೋಗಿ, ದೇವರೇ ನನ್ನನ್ನು ಕ್ಷಮಿಸಿಬಿಡಿ, ನಾನು ಈ ರೀತಿ ನಿಮ್ಮನ್ನು ದುಃಖ ಪಡಿಸಿಬಿಟ್ಟನು, ನನ್ನ ಮಾತುಗಳಿಂದ, ನನ್ನ ನೋಟದಿಂದ, ನನ್ನ ಕಾರ್ಯಗಳಿಂದ ನನ್ನನ್ನು ಕ್ಷಮಿಸಿರಿ, ನನಗೆ ಕರುಣೆ ತೋರಿರಿ ಅಂದರೆ ಮರು ಕ್ಷಣವೇ ಆ ತಡೆಗಳೆಲ್ಲ ನೀಗಿ ಹೋಗಿ ಆತನ ನಮ್ಮೊಟ್ಟಿಗೆ ಮಾತನಾಡಲು ಆರಂಭಿಸುವನು. ಹೃದಯದಲ್ಲಿ ಒಂದು ದೊಡ್ಡ ಸಂತೋಷ ಬರುತ್ತದೆ. ಯಾಕಂದರೆ ಆತನ ಕೃಪೆ ಅದು ಅಷ್ಟು ದೊಡ್ಡದು. ಶಾಶ್ವತವಾದ ಕೃಪೆಯಿಂದ ನಮ್ಮನ್ನು ಕರುಣಿಸುವರಂತೆ ಆತನು ಕರುಣೆಯುಳ್ಳಂಥ ತಂದೆ. ನಿಮ್ಮ ನೋಡಿ ಹೇಳುತ್ತಾರೆ, ನನ್ನ ಮಗನೇ, ನನ್ನ ಮಗಳೇ, ಕ್ಷಣ ಮಾತ್ರ ಅಷ್ಟೇ ನನ್ನ ಮುಖವನ್ನು ನಿನಗೆ ಮರೆ ಮಾಡಿಕೊಂಡೆ. ಅಷ್ಟರೊಳಗೆ ನೀನು ತವಕಿಸುತ್ತಾ ಇದ್ದೀಯಲ್ಲ, ನೀನು ನಿನ್ನ ತಪ್ಪನ್ನು ಅರಿಯಬೇಕು. ಯಾವಾಗಲೂ ಕೂಡ ನೀನು ಜಾಗರೂಕತೆಯಿಂದ ಇರಬೇಕು ಎಂಬುದಾಗೆ ನಾನು ಮುಖವನ್ನು ಮರೆ ಮಾಡಿಕೊಂಡೆ. ಆದರೆ ನಾನು ನಿನ್ನ ಮೇಲೆ ಕೃಪೆಯಿಂದ ಇದ್ದೇನೆ, ನಾನು ಹೇಗೆ ನಿನ್ನನ್ನು ಮರೆಯುವೆನೆಂಬುದಾಗಿ ಹೇಳುತ್ತಾರೆ. ಈಗ ಆತನು ನಿಮಗೆ ದರ್ಶನವಾಗಿ ನಿಮಗೆ ತನ್ನ ಪ್ರಸನ್ನತೆಯನ್ನು ಕೊಟ್ಟು ನಿಮ್ಮನ್ನು ಸಂತೈಸುತ್ತಾನೆ. ಹಾಗಾದರೆ ಹೇಳಿರಿ, ದೇವರೇ, ಕ್ಷಣ ಮಾತ್ರ ಅಷ್ಟೇ ನಿಮ್ಮ ಮುಖವನ್ನು ನನಗೆ ಮರೆ ಮಾಡಿಕೊಂಡಿರಿ, ಅದನ್ನೇ ನನಗೆ ತಾಳುವುದಕ್ಕೆ ಆಗಲಿಲ್ಲ. ನಾನು ಯಾವಾಗಲೂ ನಿಮ್ಮನ್ನು ದುಃಖ ಪಡಿಸದೇ ಇರುವಂಥ ಒಂದು ಜೀವಿತ ಜೀವಿಸುವಂತೆ ಕೃಪೆ ಕೊಡಿರಿ, ಶಾಶ್ವತವಾದ ಕೃಪೆ ಕೊಡಿರಿ. ಇನ್ನು ನಾನು ನಿಮ್ಮನ್ನು ಸಂಕಟ ಪಡಿಸಬಾರದು. ನಿಮ್ಮ ಪ್ರಸನ್ನತೆಯನ್ನು ಯಾವಾಗಲೂ ನಾನು ಅನುಭವಿಸುವಂಥ ಒಂದು ಜೀವಿತವನ್ನು ನಡೆಸಲು ಅರ್ಪಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಆಮೇನ್, ಆಮೇನ್. ಜೀಸಸ್ ರಿದೀಮ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ. ಅನುದಿನ ಕಾರ್ಯಕ್ರಮದ ಮಾಹಿತಿ ಪಡೆಯಿರಿ.